ಇಂದು ಮಧ್ಯಾಹ್ನದವರೆಗೂ ವಿಧಾನಸಭೆ ಕಲಾಪ ಸಂತಾಪ ಸೂಚಕ ಬಳಿಕ ಗುರುವಾರಕ್ಕೆ ಕಲಾಪವನ್ನ ಮುಂದೂಡಿಕೆ ಮಾಡಲಾಗುತ್ತೆ ಅನ್ನೋದರ ಮಾಹಿತಿ ಸದ್ಯಕ್ಕೆ ಸೆಷನ್ ಕುರಿತಂತೆ ಸಿಗ್ತಾ ಇದೆ. ಸಹಜವಾಗಿ ಸರ್ಕಾರ ಶೋಕಾಚರಣೆಯಲ್ಲಿದೆ. ಸಂತಾಪ ಸೂಚಕದ ಬಳಿಕ ಗುರುವಾರಕ್ಕೆ ಕಲಾಪವನ್ನ ಮುಂದೂಡಿಕೆ ಮಾಡೋದಕ್ಕೆ ತಯಾರಿಗಳಾಗ್ತಾ ಇರೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಆಮೇಲೆ ಬಹುತೇಕರು ಇವತ್ತು ಬೆಳಗಾವಿಯಿಂದ ಡೈರೆಕ್ಟ್ ಆಗಿ ಬೆಂಗಳೂರಿಗೆ ಬರಬಹುದು, ಬಂದು ಅಂತಿಮ ನಮನವನ್ನ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಒಂದು ನಮ್ಮ ರಾಜ್ಯಕ್ಕೆ ದೊಡ್ಡ ನಷ್ಟ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ ನಾನು. ದೊಡ್ಡ ನಷ್ಟ ಆಗಿದೆ. ಇಷ್ಟೇ ನಾನು ಹೇಳೋದು, ಭಗವಂತ ಅವ್ರ ಕುಟುಂಬಕ್ಕೆ ಇದು ಸಹಿಸ್ಕೊಳ್ಳೋದು ಶಕ್ತಿ ಕೊಡಲಿ ಅಂತ ಆ ಭಗವಂತ ದೊಡ್ಡವ ನಾನು ಪ್ರಾರ್ಥನೆ ಮಾಡ್ತೇನೆ. ಜಮೀರ್ ಅಹಮದ್ ಖಾನ್ ಕೂಡ ಸಂತಾಪವನ್ನ ಸೂಚಿಸ್ತಾ ಇದ್ರು, ಜೊತೆಗೆ ಕುಟುಂಬಕ್ಕೂ ಕೂಡ ಧೈರ್ಯ ಹೇಳುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಸೊ ಬಹುತೇಕ ಎಲ್ಲಾ ಪಕ್ಷದ ರಾಜಕಾರಣಿಗಳು ಪಕ್ಷ ಭೇದವನ್ನ ಮರೆತು ಎಸ್.ಎಂ. ಕೃಷ್ಣ ಬಗೆಗಿನ ಗೌರವ ಎಷ್ಟಿತ್ತು, ಪ್ರೀತಿ ಎಷ್ಟಿತ್ತು ಅನ್ನೋದನ್ನ ತೋರಿಸಿಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರ ಇಟ್ಟಿರುವಂತಹ ಸದಾಶಿವನಗರ ನಿವಾಸದಲ್ಲೂ ಕೂಡ ಸದ್ಯಕ್ಕೆ ಗಣ್ಯಾತಿ ಗಣ್ಯರು ಬರ್ತಾ ಇದ್ದಾರೆ, ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ.